ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನಾವು 4ನೇ ದಿನದ ನವರಾತ್ರಿಯ ಪೂಜೆ ಮಾಡ್ಕೋತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ ಮತ್ತು ನನ್ನ ಮಗಳು ಆರತಿ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ಪೂಜೆ ಎಲ್ಲ ಮುಗೀತು. ಇವಾಗ ಉಪವಾಸದ ಅಡುಗೆ ಮಾಡೋದು ಹೇಗೆ ಎಂದು ಹೇಳ್ತೀನಿ ಬನ್ನಿ. ನಾನು ಮಾಡ್ಕೋತಾ ಇರೋದು ಇವತ್ತು ಸಾಬುದಾನಿ ಆಲೂ ಮಿಕ್ಸ್ ವಡೆ ಮಾಡ್ಕೋತಾ ಇದ್ದೀನಿ. ನಾನು 1 ಕಪ್ ಸಾಬುದಾನಿ ರಾತ್ರಿ ಎಲ್ಲ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. 2 ಆಲೂಗಡ್ಡೆ ತೊಗೊಂಡು ಕುದಿಸ್ಕೊಂಡು ಸಿಪ್ಪೆ ಸೆಲ್ಕೊಂಡು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ 2 ಕಲಿಸ್ಕೊಂಡಿದ್ದಾರೆ. ಆಲೂ ಸಾಬುದಾನಿ ಕಲಿಸ್ಕೊಂಡು ಇವಾಗ ಮೆಣಸಿನ್ಕಾಯಿ ಖಾರ ಹಾಕ್ತಾಯಿದ್ದಾರೆ, ಸ್ವಲ್ಪ ಸಿಂಧಲನ್ ಉಪ್ಪು ಹಾಕ್ತಾಯಿದ್ದಾರೆ ರುಚಿಗೆ ತಕ್ಕಷ್ಟು. ಕಾಯಿ ಹಿಂಡಿ ಹಾಕ್ತಾಯಿದ್ದಾರೆ. ಒಂದು 4-5-6 ಸ್ಪೂನ್ ಕಾಯಿ ಹಿಂಡಿ ಹಾಕ್ತಾಯಿದ್ದಾರೆ. ಇವಾಗ 1 ಸ್ಪೂನ್ ಜೀರಾ ಹಾಕೋತಾ ಇದ್ದಾರೆ. ಇವೆಲ್ಲವನ್ನು ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸಾಬುದಾನಿ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಥರ ನವರಾತ್ರಿಯಲ್ಲಿ ಉಪವಾಸ ಇದ್ದಾಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕಿ ಗರಂ ಮಾಡಲು ಇಟ್ಟಿದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದಾರೆ. ಈ ಥರ ಆಗಬೇಕು. ಒಂದು ಸ್ವಲ್ಪ ರೆಸ್ಟಲ್ಲಿರಬೇಕು. ಒಂದು 15 ನಿಮಿಷ ನೆನೆಯಲ್ಲಿ ಬಿಡಬೇಕು. ಆಮೇಲೆ ವಡೆ ತಟ್ಕೋಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ವಡೆ ತಟ್ಕೋತಾ ಇದ್ದಾರೆ. ನವರಾತ್ರಿನೇ ಅಂತಲ್ಲ, ನೀವು ಯಾವಾಗಲೂ ಉಪವಾಸ ಇದ್ದಾಗ ಈ ಥರ ಒಣ ಬಗಾರ ಸಾಬುದಾನಿ ತಿಂದು ಬೇಜಾರಾದರೂ ಈ ಥರ ವಡೆ ತಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಮಾಡ್ಕೋಬೇಕು. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ವಡೆ ರೆಡಿ ಆಯಿತು. ನಾನು ಎಣ್ಣೆ ಕಾಯಲ್ಲಿ ಇವಾಗ ನೋಡಿ ಫ್ರೆಂಡ್ಸ್, ನಾನು ಒಂದೊಂದೇ ವಡೆ ಹಾಕ್ಕೊಂಡು ಕರಗಿಸ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಕರಗಿಸ್ಕೋಬೇಕು. ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕಲರ್ ಈ ಥರ ಚೇಂಜ್ ಆಗಿದೆ. ನಾನು ಇವಾಗ ನೋಡಿ ತಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಸಾಬುದಾನಿ ವಡೆ. ಇವಾಗ ಸಾಬುದಾನಿ ವಡೆ ರೆಡಿ ಆಯಿತು. ನಾವು ಆಮಟಿ ಮಾಡ್ಕೊಬೋದು ಹೇಗಂತ ಹೇಳ್ತೀನಿ ಬನ್ನಿ. ಒಂದು ಕಡೆ ಇಟ್ಕೊಂಡು ಅದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ಹಾಕಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದಾರೆ. ಜೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಹಸಿ ಖಾರ ಹಾಕೋತಾ ಇದ್ದಾರೆ. ಹಸಿ ಖಾರ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಇವಾಗ ನೋಡಿ, 1 ಗ್ಲಾಸ್ ನೀರು ಹಾಕೋತೀನಿ ನಾನು. 1 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಿಂಧಲನ್ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇವಾಗ ನೋಡಿ, ಕಾಯಿ ಹಿಂಡಿ ಹಾಕೋತಾ ಇದ್ದಾರೆ. ಸ್ವಲ್ಪ ಕಾಯಿ ಹಿಂಡಿ ಹಾಕಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂದು ಆಲೂಗಡ್ಡೆ ಕುದಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಆಮಟಿ ಅಂತ ಮಹಾರಾಷ್ಟ್ರಲ್ಲಿ ಮಾಡ್ತಾರೆ ಸಾರು. ತುಂಬ ಚೆನ್ನಾಗಿರುತ್ತೆ. ಬಗಾರ್ ಜೊತೆ ವಡೆ ಜೊತೆ ಯಾವುದ್ರ ಜೊತೆ ಆದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಫೈನಲ್ ರಿಸಲ್ಟ್ ಹೀಗಿದೆ. ನಾನು ಬಗಾರ್ ಅನ್ನ ಮಾಡ್ಕೊಂಡಿದ್ದೀನಿ. ಆಮಟಿ, ಹಸಿ ಖಾರ, ಆಲೂಗಡ್ಡೆ ಮತ್ತು ಸಾಬುದಾನಿ ವಡೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇವತ್ತಿನ ಉಪವಾಸದ ಊಟ ಹೀಗಿದೆ ನಮ್ಮದು.